ಇಂಥದ್ದಿಲ್ಲ ಅಂತ ಅನ್ನಿಸ್ಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಭಟ್ರೆ. ಏನ್ ಆತಿಥ್ಯನೋ ಏನೋ, ನೀವು ಸಿದ್ಧ ಮಾಡಿರೋ ಬಿಡಾರನ ಮಹಾರಾಜರು ಖಂಡಿತ ಒಪ್ಪಲ್ಲ. ಅಲ್ಲ ರೀ ಪಾರುಪತ್ಯದಾರರೇ, ಮಹಾರಾಜರು ಬಂದಾಗ ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ರೆ ಎಲ್ಲಿ ಉಳ್ಕೋತಾರೆ? ನೀವೇ ಹೇಳಿ. ಭಟ್ರೆ, ನಿಮ್ನೆ ಕೇಳ್ತಿರೋದು, ಹೇಳಿ. ನಾನು ಏನು ಅಂತ ಹೇಳಪ್ಪ? ಏನು ಅಂತ ಹೇಳಪ್ಪ ಅಂತ ನನ್ ಕೇಳಿದ್ರೆ ಆ ಜವಾಬ್ದಾರಿ ಇರೋದು ನಿಮ್ಮ ಮೇಲೆ ತಾನೇ, ನೀವೇ ಹೇಳ್ಬೇಕು. ಪಾರು ಪತ್ತೇದಾರಿಕೆ ಅಂದ್ರೆ ಅಷ್ಟು ಸುಲಭ ಅಲ್ಲ ಭಟ್ರೆ. ಮಠದ ಜವಾಬ್ದಾರಿಗಳನ್ನೆಲ್ಲ ತಲೆ ಮೇಲೆ ಹಾಕೋಬೇಕು. ಸದಾ ಕಣ್ಣಲ್ಲಿ ಕಣ್ಣಾಗಿರ್ಬೇಕು ಗೋವಿಂದ. ನನಗ್ ತಿಳಿದ ಹಾಗೆ ನಾನು ಯಾವುದೇ ಪತ್ರಕ್ಕೂ ಸಹಿ ಹಾಕಿಲ್ಲಪ್ಪ. ನಾನು ಯಾವತ್ತೂ ಕೆಲಸದಲ್ಲಿ ಮೈ ಮರೆತವನಲ್ಲ, ದುಡುಕಿ ಸಹ ತಪ್ಪು ಮಾಡಿದವನಲ್ಲ. ಭಟ್ರೆ, ನಾನು ಚಿಕ್ಕ ವಯಸ್ಸಿಂದಾನು ನಿಮ್ಮನ್ನ ನೋಡ್ಕೊಂಡೇ ಬಂದಿದ್ದೀನಿ. ನಿಮ್ ಬಗ್ಗೆ ನನಗೆ ಗೊತ್ತಿಲ್ವಾ? ಸುಳ್ಳು ತಪ್ಪು ನಿಮ್ ಹತ್ರಕ್ಕೂ ಸುಳಿಯಲ್ಲ. ಆದ್ರೆ ಈ ಹಾಳಾದ ವಯಸ್ಸಿನ ಮರವಿದೆಯಲ್ಲ, ಅದರಿಂದನೇ ಇದೆಲ್ಲ ಆಗಿರೋದು ಗೋವಿಂದ. ಹಾಗಂತ ಇದನ್ನ ಮಹಾರಾಜರ ಬಳಿ ಹೇಳಕ್ಕಾಗುತ್ತಾ? ಗುರುಗಳು ಶಕ್ತಿ ಇಲ್ದೇ ಇರೋನ ಈ ಕೆಲಸಕ್ಕೆ ನೇಮಿಸಿದ್ದಾರೆ ಅಂತ ಮಹಾರಾಜರು ಅನ್ಕೊಳಲ್ವಾ? ನಾನಂತೂ ಕೆಲಸ ಕಳ್ಕೊತೀನಿ ಅಷ್ಟೇ. ಪಾರುಪತ್ಯದಾರರೇ, ಏನಾದರೂ ಮಾಡಿ. ಮಹಾರಾಜರು ಬಂದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಅಯ್ಯಯ್ಯೋ, ಮಹಾರಾಜರು ಬಂದಾಗ ಬಿಡಾರನೂ ಇಲ್ಲ, ಗುರುಗಳು ಇಲ್ಲ, ಮಠಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಬೇರೆ ಇಲ್ಲ. ಇದೇನಾದ್ರೂ ಗುರುಗಳು ಗೊತ್ತಾದ್ರೆ ಅವ್ರು ಯಾವತ್ತೂ ಕ್ಷಮಿಸೋದು ಇಲ್ಲ. ಛೇ 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 ಛೇ, ಏನು ಗುರುಗಳೇ ನೀವು? ಪಾಪ ಆ ಶ್ಯಾಮ ಭಟ್ರನ್ನ ನೋಡಿದ್ರೆ ಹೋಟೆಲ್ ಸಂಕಟ ಆಗುತ್ತೆ. ನೀವು ಕಿರಿಯರು, ಅವ್ರು ಹಿರಿಯರು. ಹಿರಿಯರಿಗೆ ಕಿರಿಯರು ತಾನೇ ಸಹಾಯ ಮಾಡಬೇಕು. ಹೌದೌದೌದೌದು, ಮಠದ ಮರ್ಯಾದೆ ಉಳಿಸೋದು ನನ್ನ ಜವಾಬ್ದಾರಿ ಕೂಡ. ಭಟ್ರೆ, ಬಿಡಾರದ ವ್ಯವಸ್ಥೆ ಬಿಟ್ಬಿಡಿ, ಅದನ್ನ ನಾನು ನೋಡ್ಕೋತೀನಿ. ಆದ್ರೆ ಗುರುಗಳಿಲ್ವಲ್ಲ, ಅದಕ್ಕೇನ್ ಮಾಡ್ತೀರಿ ಗೋವಿಂದ? ನೋಡಪ್ಪ, ಶ್ರೀಹರಿ ಮೇಲೆ ಭಾರ ಹಾಕಿದ್ದೀನಿ, ವೆಂಕಟನಾಥನಿಗೂ ಹೇಳಿ ಕಳಿಸಿದ್ದೀನಿ. ಅವನು ಬಂದ್ರೆ ನನ್ನ ಮೇಲೆ ಬಿದ್ದಿರೋ ಭಾರನ ಖಂಡಿತವಾಗ್ಲೂ ಇಳಿಸ್ತಾನೆ. ಇಳಿಸ್ತಾನೆ, ಖಂಡಿತ ಇಳಿಸ್ತಾನೆ. ವಿಷಯ ಗೊತ್ತಾದ್ರೆ ಅವನ್ ಬಂದೇ ಬರ್ತಾನೆ, ತಪ್ಸೋನಲ್ಲ. ಆದ್ರೆ ಅಷ್ಟು ದೂರದಿಂದ ಬರ್ಬೇಕಲ್ಲ ಗೋವಿಂದ. ಅವನು ಬರೋದಕ್ಕೆ ನಾನು ಬಿಡ್ಬೇಕಲ್ವಾ ಗೋವಿಂದ?